ಚಾ ವೆಂಕಟ್ ಮಾಡಿರೋ ಸೀನ್ ಮಾಡಿಲ್ಲ ಅವರು. ಸೊ ಮೋಸ್ಟ್ ಪ್ರಾಬಬ್ಲಿ ದೇ ವಿಲ್ ಕಮ್ ಬ್ಯಾಕ್. ಜಾಲಿ ಜಾಲಿ ಅನ್ನಿಸ್ತಿದ್ದಾರೆ ಒಳಗಡೆ. ಜಗದೀಶ್ ಅವರು ಇದ್ರೇನೆ ಬಿಗ್ ಬಾಸ್ ಒಂಥರ. ಯಾಕಂದ್ರೆ ಅವರು 10 ಜನ ನಿಂತ್ಕೊಂಡ್ರು 16 ಜನಕ್ಕೆ ಉತ್ತರ ಕೊಡ್ತಾರೆ ಅವರು. ಬಟ್ ಅವ್ರು 16 ಜನ ಅವ್ರೊಬ್ರಿಗೆ ಉತ್ತರ ಕೊಡಕ್ಕಾಗಲ್ಲ. ಒಂದಿದ್ರು ಕಳೆವು ಇಲ್ದಿರು ಕಳೆವು ನಂಗೆ. ಸೊ ಶೋನೇ ನೋಡ್ತಾ ಇಲ್ವಾ ನೀವು? ಇಲ್ಲ ನೋಡಿ. ಯಾಕೆ ನೋಡ್ತಾ ಇಲ್ಲ? ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನೋಡ್ತಾ ಇಲ್ಲ. ಇವಾಗ ಅಷ್ಟು ಯಂಗ್ಸ್ಟರ್ಸ್ ನಾವು ನೋಡ್ತಿದೀವಿ ಅಂತ ಹೇಳಿದ್ರೆ ವಿನಯ್ ಗೆಲ್ಲಿ, ಕಾರ್ತಿಕ್ ಗೆಲ್ಲಿ ಆ ತರದೊಂದು ಇರ್ತಿತ್ತು. ಅವರಿಂದಲೇ ಚೆನ್ನಾಗಿ ಇದಾಯ್ತಾ ಇತ್ತು ಇವಾಗ ಬಿಗ್ ಬಾಸ್. ಅದೇ ಲವ್ ಡವ್ವಿ ಬೇಕಂತಾನೆ ಮಾಡ್ತಾ ಇದಾರೇನೋ ಅಂತಂದು. ಬಿಗ್ ಬಾಸ್ 11 ಶೋ ನೋಡ್ತಾ ಇದ್ರಾ? ಇಲ್ಲ ಸರ್, ನೋಡ್ತಾ ಇಲ್ಲ. ನಾವು ಇಷ್ಟ ಇಲ್ಲ, ನೋಡ್ತಾ ಇಲ್ಲ. ಮುಂಚೆಯಿಂದಾನು ಶೋಸ್ ನೋಡಿಲ್ವಾ? ಇಲ್ಲ ಮುಂಚೆಯಿಂದಾನು ನೋಡಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನು. ಮಸಾಲಾ ಚಾಯ್ ಮೀಡಿಯಾಗೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್. ಬಿಗ್ ಬಾಸ್ ಸೀಸನ್ 11 ತುಂಬ ಹಾಟ್ ಇರೋಂಥ ಒಬ್ಬರು ವ್ಯಕ್ತಿಯ ಬಗ್ಗೆ ಯಾವ ಥರ ಮಾತಾಡ್ತಾರೆ ಜನ, ಯಾವ ಥರ ಅದಕ್ಕೆ ರಿಪ್ಲೈ ಮಾಡ್ತಾರೆ ನೋಡೋಣ ಬನ್ನಿ. ಸೊ ಬಿಗ್ ಬಾಸ್ ಶೋ ನೋಡ್ತಾ ಇದ್ದೀರಾ? 11 ಸೀಸನ್ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಬೋರಿಂಗ್ ಏನು ಇಲ್ಲ. ರಿಯಾಲಿಟಿ ಶೋ ಅದು ಅಷ್ಟೆಲ್ಲ ನೋಡ್ತಿದ್ದಾರೆ. ರೆಗ್ಯುಲರ್ ಲಾಸ್ಟ್ ಸೀಸನ್ ವೇಟ್ ಮಾಡ್ತಿದ್ದೆ ಈ ಸೀಸನ್ ಯಾರ್ಯಾರು ಬರ್ತಿದ್ದಾರೆ ಅಂತ. ವರ್ಸ್ಟ್ ಆಗಿ ನಾವು ನೋಡ್ತಿರೋದೇ ಅವ್ರನ್ನ ನೋಡ್ಬೇಕು ಅಂತ. ಎಲ್ಲರೂ ನಾವು ಮನೇಲಿ ಇರೋದಕ್ಕಿಂತ ಕೆಟ್ಟದಾಗ ಬಟ್ಟೆ ಹಾಕೊಂಡಿರ್ತಾರೆ. ಅಟ್ಲೀಸ್ಟ್ ಅದು ಆಕ್ಚುಲಿ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಾದ್ರು ತಗೊಳ್ಳಿ ಎಲ್ಲಾ ವ್ಯೂವರ್ಸ್ ಕಡೆಯಿಂದ. ಪ್ಲೀಸ್ 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 ಮೇಂಟೈನ್ ಮಾಡಿ ಲುಕ್ಸ್. ನೀವು ಬಟ್ಟೆ ಹಾಕೋದು ಏನೋ ಒಂದು ಪ್ಲೀಸ್ ಇದನ್ನ ಹಾಕಿ. ಲಾಸ್ಟ್ ಸೀಸನ್ ಇಂದ ನಾನು ಹೇಳ್ತಾ ಇದ್ದೀನಿ. ಐ ವಾಂಟೆಡ್ ಟು ಸೇ ಇಟ್ ಸಮ್ವೇರ್. ಚೆನ್ನಾಗಿ ರೆಡಿನೇ ಆಗಲ್ಲ ಯಾರು. ಯಾವ್ದಾದ್ರು ಒಬ್ರು ಕಂಟೆಸ್ಟೆಂಟ್ ನೇಮ್ ಹೇಳಿ. ದೀಪಿಕಾ. ಓಕೆ, ಇನ್ನೊಬ್ರು ಹೆಸರು ಹೇಳಿ. ಪ್ರಥಮ್. ನಿಮ್ಮ ತುಂಬಾ ಕಥೆ ತುಂಬಾ ಹಿಂದೆ ಹೋಗ್ಬಿಟ್ಟಿದ್ದೀರಾ. ಓಕೆ, ಸೊ ಈ ಒಂದು 11ನೇ ಶೋ ಅಲ್ಲಿ ನಿಮಗೆ ಯಾವ್ದಾದ್ರು ಒಂದು ನೇಮ್ ಹೇಳಿ. ನಿಮ್ಮ ತಲೆಯಲ್ಲಿ ಓಡ್ತಾ ಇರೋ ಶಿಶಿರ್. ಇನ್ನೊಬ್ರು ಒಂದು ವಿನ್ನಿಂಗ್ ಆಗುವಂಥದ್ದು. ಅನುಷಾ, ಧರ್ಮ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪವಾಡಗಳು ಒಬ್ಬೊಬ್ಬರದ್ದು ಈಚೆ ಬರ್ತಾ ಇದೆ. ಸೊ ಸ್ಪೆಷಲ್ ಆಗಿ ಯಾರು ಅನ್ನಿಸ್ತಿದ್ದಾರೆ ವಿನ್ನಿಂಗ್ ಕುದುರೆ ಯಾರು ಇರ್ಬೋದು? ಯಾರು ಇಲ್ಲ ಆಕ್ಚುಲಿ ವಿನ್ನಿಂಗ್ ಕುದ್ರೆನೆ. ಯಾರು ಇಲ್ವಾ? ಕಾಂಪಿಟೇಷನ್ ಇತ್ತು, ಎಲ್ಲ ಕಾಂಪಿಟೇಷನ್ ಇದ್ಮೇಲೆ ಒಬ್ರು ಯಾರಾದ್ರೂ ವಿನ್ನರ್ಸ್ ಇರ್ತಾರಲ್ವಾ? ಪ್ರೀವಿಯಸ್ ಅಲ್ಲಿ ಎಲ್ಲ ಕಾಂಪಿಟೇಷನ್ ಇತ್ತಲ್ಲ, ಈಗ ಯಾರು ಇಲ್ಲ. ಸುಮ್ನೆ ಎಲ್ಲ ಒಂದೊಂದು ಗ್ರೂಪ್ ಅಲ್ಲಿ ಆಡ್ತಿದ್ದಾರೆ. ವಿನ್ನರ್ಸ್ ಗೆ ವಿನ್ನಿಂಗ್ ಇದ್ದೇ ಇರುತ್ತಲ್ವಾ, ಒಂದು ಸೀಟ್ ಇದ್ದೇ ಇರುತ್ತಲ್ವಾ? ಅದೇ ಆ ತರದ್ ಯಾರು ಕಂಟೆಸ್ಟೆಂಟ್ ತಂದಿಲ್ಲ. ರೆಡಿ ಆಗಿಲ್ಲ, ಇನ್ನ 2 ವಾರದಲ್ಲಿ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಅಷ್ಟು ಸ್ಪೆಷಲ್ ಆಗಿ ಅಂದ್ರೆ ಇವಾಗ ಒಂದು ಫ್ಯಾನ್ ಬೇಸ್ ಇತ್ತು ಗೊತ್ತಾ. ವಿನಯ್ ಗೆಲ್ಲಿ, ಕಾರ್ತಿಕ್ ಗೆಲ್ಲಿ ಆ ತರದೊಂದು ಇರ್ತಿತ್ತು. ಸೊ ಸ್ಪೆಷಲ್ ಯೂನಿಕ್ ಪರ್ಸನ್ ಅಂತ. ಬಟ್ ಮೊದಲನೇ ವಾರ ಅವ್ರ ಬಿಹೇವಿಯರ್, ಅವರ ಒಂದು ನಡವಳಿಕೆ ಇಂದ ಜನ ನಿರ್ಧಾರ ಮಾಡ್ಕೊಂಡಿದ್ರು. ಅವರ ವೈಯಕ್ತಿಕವಾಗಿ ಮಾತಾಡೋದಾಗ್ಲಿ ಸ್ವಲ್ಪ ತುಂಬಾ ಹ್ಯಾಶ್ ಆಗಿ ಮಾತಾಡ್ತಾರೆ. ಇವಾಗ ಹೇಳ್ತಿದ್ದಾರೆ ಜನ, ಈಸ್ ವೆರಿ ಗುಡ್. ಯಾಕಂದ್ರೆ ಬಗೆಟ್ ಹಿಡಿಯಲ್ಲ, ತುಂಬಾ ನೇರವಾಗಿರ್ತಾರೆ. ಆ ತರ ಒಂದು ಕಾನ್ವರ್ಸೇಷನ್ ಜನಗಳು. ಬಟ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟಿಂಗ್ ಯಾರೇ ಹೋಗ್ಲಿ ಗೊತ್ತಾಗಲ್ಲ. 15 ಡೇಸ್ ಆದ್ಮೇಲೆ ಬಿಗ್ ಬಾಸ್ ಏನದ ಅನ್ನೋದು ಗೊತ್ತಾಗೋದು ಅಲ್ವಾ. ಯಾಕೆ ಅವರೆಲ್ಲ ಹೊಸಬರಲ್ವಾ, ಯಾವ ತರ ಇದೆ, ಮನೆ ಸೆಟ್ ಆಗಬೇಕು, ಆಮೇಲೆ ಪ್ರತಿಯೊಂದು ಹೆಂಗೆ ಏನು ಅಂತ ಅದ್ರ ಮೇಲೆ ಆಮೇಲೆ ಗೇಮ್ ಸ್ಟಾರ್ಟ್ ಆಗೋದು. ಇವಾಗ ನಡೀತಿರೋದೇ ಗೇಮ್. ಬಿಗ್ ಬಾಸ್ ಅದಕ್ಕೆ ಬಿಗ್ ಬಾಸ್ ಅನ್ನೋದು. ಅವರು ಮಾತಾಡೋ ಇದು ಸ್ಟೈಲ್, ಅವ್ರ ಆಟಿಟ್ಯೂಡ್, ಆದ್ರೂ ಆ ವಯಸ್ಸಾದ್ರು ಡ್ಯಾನ್ಸು, ಕಾಮಿಡಿ, ಬಟ್ ಪ್ರತಿಯೊಂದಕ್ಕೂ ಅವರು ಸೂಪರ್ ಆಗಿದ್ದಾರೆ. ಬಟ್ ಇರ್ಬೇಕು ಬಿಗ್ ಬಾಸ್ ಅಲ್ಲಿ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಚಂದ್ರು ಸರ್, ಥ್ಯಾಂಕ್ ಯು. ಸಿಗೋಣ ಮತ್ತೆ. ನಮ್ಮ ಚಾನೆಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲ ಮರೆಯಲ್ಲ. ಯಾವ್ದು ಹೇಳಿ ಚಾನೆಲ್ ನಮ್ದು? ಎಕ್ಸಾಕ್ಟ್ಲಿ. ನಮಸ್ಕಾರ ಸರ್, ಬನ್ನಿ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಎಸ್ ಸರ್. ಶೋ ಹೇಗಿದೆ? ಹೌದು, ನೋಡ್ತಾ ಇದೀವಿ. ಒಂದಿದ್ರು ಕಳೆವು ಇಲ್ದಿರು ಕಳೆವು ನಂಗೆ. ಏನ್ ಹೇಳ್ತೀರಾ ವ್ಯಕ್ತಿ ಬಗ್ಗೆ? ಏನೋ ಒಬ್ಬೊಬ್ರು ಇರ್ತಾರೆ, ಒಂದೊಂದು ಎಲ್ಲ ಹೀರೋ ಆಗಕ್ಕಲ್ಲ. ಒಬ್ರು ಇದು ಇದ್ದೇ ಇರ್ಬೇಕು, ಇಲ್ಲೂ ಇರ್ಬೇಕು, ಒಬ್ರು ಆಕ್ಷನ್ ನಟನ್ ಇರ್ಬೇಕು. ಅಂತ ಅಷ್ಟು ನೇರವಾಗಿ ಹೇಳ್ತಿದಾರಲ್ಲ, ಅವೆಲ್ಲ ಜನ ಏನ್ ಮಾಡ್ಬೇಕು? ಕರ್ನಾಟಕ ಜನ 6 ಕೋಟಿ ಜನ ಅವರು ಕೊಡ್ಬೇಕಲ್ಲ. ಕೋಟಿ ಸುರೇಶ್ ನೋಡಿರಲ್ಲ, ಆ ಕಡೆಯಿಂದ ಬಂದಿದ್ರು. ಏನೋ ಅವರು ಬಂದಾರಲ್ಲ, ಅಷ್ಟು ಕೋಟಿಗಿದ್ರು ಬಂದಾರ. ನಿಮ್ಗೆ ಬಾಂಧವ್ಯ ಈ ಜಗದೀಶ್ ಬಗ್ಗೆ ಅಂದ್ರೆ ಅಷ್ಟು ಜನ ಬಿಟ್ಟು ಆದ್ರೂ ಒಂಥರ ಜನ ಬಿಟ್ಟು ಅವ್ರನ್ನೇ ಫೋಕಸ್ ಮಾಡಿದ್ರಲ್ಲ. ಇಲ್ಲ, ನಡಿಬೇಕಲ್ಲ. ನೀವು ಗಿರಾಕಿ ಬಂದ್ರಲ್ವ ನಮ್ಗೆ ನಡೆಯೋದು ಆ ತರದಲ್ಲಿ. ಸ್ಪೆಷಲ್ ಆಗಿ ಲಾಸ್ಟ್ ಸೀಸನ್ ಪ್ರಾಬ್ಲಮ್ ಇತ್ತು. ನೋಡ್ತಿದೀವಲ್ಲ, ಅಷ್ಟು ವೇಟ್ ಮಾಡ್ಕೊಂಡು 9:30 ಆಗತ್ತೆ ನೋಡ್ಬೇಕು, ಆಮೇಲೆ ಲೈವ್ ನೋಡ್ತೀವಿ. ಯಾರಿದ್ದಾರೆ ಮಜಾನೇ ಇಲ್ಲ 11 ಸೀಸನ್. ಇವತ್ತು ಕಿಚ್ಚ ಸುದೀಪ್ ಅವರು ಬರ್ತಿದ್ದಾರೆ. ಯಾವ ತರ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗ್ಬೋದು ಒಳಗಡೆ? ಮೋಸ್ಟ್ಲಿ ವಾಪಸ್ ಬರ್ತಾರೆ ಅನ್ಸುತ್ತೆ. ರಂಜಿತ್ ವಾಪಸ್ ಬರ್ತಾರೆ, ಜಗದೀಶ್ ಅವರು ಬರ್ತಾರೆ, ಲಾಯರ್ ಜಗದೀಶ್ ಇಬ್ರು ಬರ್ತಾರೆ ಅನ್ಸುತ್ತೆ ನಂಗೆ. ಯಾಕಂದ್ರೆ ಇಬ್ರದ್ದು ಏನು ಅಂತ ಏನು ಚಾ ವೆಂಕಟ್ ಮಾಡಿರೋ ಸೀನ್ ಮಾಡಿಲ್ಲ ಅವರು. ಸೊ ಮೋಸ್ಟ್ ಪ್ರಾಬಬ್ಲಿ ದೇ ವಿಲ್ ಕಮ್ ಬ್ಯಾಕ್. ಅಂದ್ರೆ ಒಂದು ಬಿಗ್ ಬಾಸ್ ಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಜಾ ಇರತ್ತೆ. ಅವ್ರು ಈಚೆ ಬಂದ್ರೆ ಅಷ್ಟು ಎಂಟರ್ಟೈನ್ಮೆಂಟ್ ಇರಲ್ಲ. ಸೀರಿಯಲ್ ಆಕ್ಟರ್ಸ್ ಎಲ್ಲ ಒಳಗಡೆ ಕುತ್ಕೊಂಡ್ಬಿಟ್ಟು ಜೇನು ಗೂಡು ನಾವೆಲ್ಲ ಅಂತ ಕುತ್ಕೊಂಡ್ಬಿಟ್ಟಿದ್ದೀರಾ. ಕೈಂಡ್ ಆಫ್ ಎಲ್ಲ ಬರೀ ಸೀರಿಯಲ್ ಇದಾರೆ. ಯಾರು ಸ್ಪೆಷಲ್ ಬೇರೆ ಬೇರೆ ಕ್ಯಾಟಗರಿ ಅನ್ನಿಸ್ತಾ ಮಾಡ್ಕೊಂಡು ಹೋಗ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಇಲ್ಲಿ ಯಾರು ತುಂಬಾ ಬಾಯಿ ಕೊಡ್ತಿದ್ದಾರೆ, ಯಾರು ತುಂಬಾ
ನೇರವಾಗಿದ್ದಾರೆ. ಅವ್ರನ್ನ ಆಚೆ ಹಾಕ್ಬಿಟ್ಟಿದ್ದಾರೆ. ಅವ್ರನ್ನ ಆಚೆ ಹಾಕ್ತಾ ಇದಾರೆ, ಬಟ್ ಇನ್ನ ಗೊತ್ತಾಗಿಲ್ಲ ಏನಾಗಿದೆ ಅಂತ. ನಮಗೂ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ. ಇವಾಗ ಗೊತ್ತಾಗತ್ತೆ ನೈಟ್ ಶೋ ಆದ್ಮೇಲೆ. ಸೊ ಇಷ್ಟೇ ನಿಮ್ ಚೇಂಜಸ್ ಇನ್ನೇನಾದ್ರು ಇದೆಯೇನಾದ್ರು ಹೇಳ್ಬೇಕಂತ ಇದ್ರೆ? ಏನು ಇಲ್ಲ, ಅದೇ ಬೋರ್ ಆಗ್ತಿದೆ. ಬಿಗ್ ಬಾಸ್ ಹ್ಯಾಸ್ ಲಾಸ್ಟ್ ದಟ್ ಕಂಟೆಂಟ್ ವ್ಯಾಲ್ಯೂ, whatever you call it. ಮಜಾ ಬರ್ತಾ ಇಲ್ಲ. ಮಾತ್ ಸ್ವರ್ಗ ಅಂತ ಡಿಸೈಡ್ ಮಾಡಿದ್ರು, ಅದು ನಿಮ್ಗೆ ಎಷ್ಟು ಮಟ್ಟಿಗೆ ಒಳ್ಳೇದು, ಎಷ್ಟು ಮಟ್ಟಿಗೆ? ಮೋಸ್ಟ್ಲಿ ಅದು ಏನೋ ಪಾಯಿಂಟ್ ಇಟ್ಕೊಂಡು ಮಾಡಿದ್ರು ಅನ್ಸುತ್ತೆ, ಬಟ್ ಆದ್ರೆ ಆ ಕಾನ್ಸೆಪ್ಟ್ ವರ್ಕೌಟ್ ಆಗಿಲ್ಲ. ಅದಕ್ಕೆ ಸುಮ್ನೆ ಏನು ವುಮೆನ್ ಇವ್ರು ಬಂದ್ ಕೇಳಿದ್ರು ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ ಏನು ಎತ್ತ ಅಂತ, ಸುಮ್ನೆ ಹುಕ್ಡ್ ಅಪ್ ಸ್ಟೋರೀಸ್ ಅಂತಿದೆ. ಬೇಸಿಕಲಿ ಆ ಕಾನ್ಸೆಪ್ಟ್ ಏನ್ ಐಡಿಯಾಲಜಿ ತಂದಿದ್ರು ಅದು ವರ್ಕೌಟ್ ಆಗಿಲ್ಲ ಅವರಿಗೆ. ಆಗಿಲ್ಲ. ಸೊ ನೀವು ಮಸಾಲಾ ಚಾಯ್ ಮೀಡಿಯಾನ ಲೈಕ್ ಮಾಡಿದಿರಾ, ಸಬ್ಸ್ಕ್ರೈಬ್ ಮಾಡಿದಿರಾ? ದಯವಿಟ್ಟು ಮಾಡ್ಕೊಳ್ಳಿ ಇವಾಗ್ಲೇ. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ. ಹೇಗಿದೆ ಶೋ? ಚೆನ್ನಾಗಿದೆ. ಹೋದ ಸತಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈ ಸತಿ ಚೆನ್ನಾಗಿ ನಡ್ಸ್ಕೊಡ್ತಾವ್ರು ಸುದೀಪ್ ಸರ್. ಓಕೆ, ಈ 10 ಸೀಸನ್ ಬಿಟ್ಟು 11ನೇ ಸೀಸನ್ ಸ್ಪೆಷಲ್ ಏನು, ಹೇಗೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ? ಇಡೀ ಇನ್ನೇನ್ ಕೊಡುತ್ತೆ, ಜಗಳ ಆಡ್ಕೋತಾರೆ ಒಳಗಡೆ. ಓಕೆ, ಸುದೀಪ್ ಸರ್ ಬರ್ತಾರೆ. ಪೀಕ್ ಮೂಮೆಂಟ್ ಅಲ್ಲಿ ಇವತ್ತು ಹೇಳ್ತಿದ್ದಾರೆ ಒಬ್ರು ತುಂಬಾ ಸ್ಪೆಷಲ್ ಕಂಟೆಸ್ಟೆಂಟ್ ಲಾಯರ್ ಅವ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಏನೋ ಜಗಳ ಆಯ್ತು, ಅವು ಕಳಿಸ್ಬಿಟ್ರಲ್ಲ ಅವ್ರಿಬ್ಬರನ್ನು. ಸೊ ಅವ್ರು ಈಚೆ ಬಂದ್ರೆ ನಿಮ್ಗೆ ಖುಷಿನಾ? ಒಳಗಿದ್ದೇನೆ ಚೆನ್ನಾಗಿರ್ತಿತ್ತು, ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಅವರೇ ಜಾಸ್ತಿ ಚೆನ್ನಾಗಿ ಮಾತಾಡ್ತಿದ್ದಲ್ಲಿ, ಅವರಿಂದಲೇ ಚೆನ್ನಾಗೆ ಇದಾಯ್ತಾ ಇತ್ತು ಇವಾಗ ಬಿಗ್ ಬಾಸ್. ಕೀರ್ತಿ ಮಗನೂ ಆಡ್ತಾ ಇದ್ರು. ಅವರು ಸ್ವಲ್ಪ ಆದ್ರೆ ಜಾಸ್ತಿ ಇವ್ರದೇ ಜಾಸ್ತಿ ಅಲ್ಲಿ ವಾಯ್ಸು ಅಲ್ವಾ? ಹೇಳ್ತಾರಲ್ಲ ಬೇರೆ ನಿಮ್ಮಂತವ್ರು ಹೇಳ್ತಾರೆ, ಏನ ಇದೆ ಜಗಳಾಡ್ತಿದ್ರೆ ಯಾರು ನೋಡ್ತಾರೆ ಅದು ಇದು ಅಂತ ಹೇಳ್ತಾನೆ ಇರ್ತಾರೆ. ನಮ್ಗೆ ಯಾಕೆ ಅದೆಲ್ಲ, ನಮ್ದೇ 1000 ಇರುತ್ತೆ. ನಿಮ್ಮದೇ 1000 ಇರುತ್ತೆ, ಅದನ್ನ ಬೇರೆ ತಲೆಗೆ ಹಾಕೊಂಡು ಯಾಕೆ ನೋಡ್ಬೇಕು? ಸೊ ನಿಮ್ದೇ ಸಾಕಷ್ಟು ಇರ್ತವೆ. ಹೌದು. ಸೊ ಈ ತರ ಒಂದು ಶೋಸ್, ರಿಯಾಲಿಟಿ ಶೋಸ್ ನೋಡೋ ಅಂತ ಅಷ್ಟು ಟೈಮ್ ಎಂಟರ್ಟೈನ್ಮೆಂಟ್ ಕೊಡೋ ಶೋ ಅಲ್ಲ ಅದು ನಮ್ಗೆ. ಓಕೆ, ಅದಕ್ಕೆ ನಾವು ನೋಡಲ್ಲ. ಫ್ಯಾಮಿಲಿ ನೋಡ್ಬೋದಾ? ಅದು ನನಗೆ ಗೊತ್ತಿಲ್ಲ ಸರ್, ನಾನು ಕೇಳಕ್ಕೂ ಹೋಗಲ್ಲ, ಅದು ಹೇಳಕ್ಕೂ ಇಲ್ಲ ನಾನು. ಸೊ ಈ ವಾರ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ, ತುಂಬ ಎಕ್ಸೈಟೆಡ್ ಆಗಿದೆ. ಬಿಕಾಸ್ 2 ಎವಿಕ್ಷನ್ ಆಗಿದೆ ಆಲ್ರೆಡಿ. ಅವರೇ ಹೋಗ್ಬಿಟ್ಟು ಹೇಳಿದ್ದಾರೆ, ನಾನು ಬಿಗ್ ಬಾಸ್ನ ಈ ಥರ ಮಾಡೋದಕ್ಕೆ ಬಂದಿದ್ದೀನಿ, ಬಿಗ್ ಬಾಸ್ ಶೋನೇ ಇದು ಮಾಡಿಬಿಡ್ತೀನಿ. ಅದಕ್ಕೆ ಸರಿಯಾಗಿ ಉತ್ತರ ಕಿಚ್ಚ ಸುದೀಪ್ ಅವರು ಆಲ್ರೆಡಿ ಕೊಟ್ಟಿದ್ದಾರೆ, ಮಾತಿನ ಮುಖಾಂತರ ಸರಿಯಾಗಿ ಅವ್ರನ್ನ ತಲುಪಿಸಿದ್ದಾರೆ ಅಂತ. ಖಂಡಿತ ಅನಿಸುತ್ತೆ. ಅವರು ಒಂದು ವಾಕ್ಯ ಓಪನ್ ಆಗಿ ಹೇಳಿದ್ರಲ್ಲ, ನನ್ನ ಅಪ್ಪ ನನಗೂ ಯಾರು ಏನು ಮಾಡೋಕ್ಕಾಗೋದಿಲ್ಲ, ಅದು ನಮಗೆಲ್ಲ ತುಂಬಾ ಇಷ್ಟ ಆಯಿತು. ಅದು ಹಾಗೆ ಅಡ್ರೆಸ್ ಮಾಡಬೇಕಿತ್ತು, ನಮಗೂ ಅದೇ ಬೇಕಿತ್ತು, ಮಾಡಿದ್ದಾರೆ. ಇವಾಗ ಅಷ್ಟು ಯಂಗ್ಸ್ಟರ್ಸು ನಾವು ನೋಡ್ತಿದ್ದೀವಿ ಅಂತ ಹೇಳಿದರೆ ನಮಗೆ ನಾರ್ಮಲ್ ಆಗಿ ಹೋಗೋದಕ್ಕಿಂತ ಈ ಥರ ಹೋಗೋದು ನಮಗೆ ಇಷ್ಟ ಆಗುತ್ತೆ. ಓಕೆ, ಬೆಳಗ್ಗೆ ಆದರೆ ಚೆನ್ನಾಗಿ ಹೋಗಿ ಮಾತಾಡ್ತಾರೆ, ನೈಟ್ ಆದರೆ ಅವ್ರಿಗೆ ಏನಾಗುತ್ತೆ ಅಂತ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಅವ್ರ ಚೇಂಜಸ್ ಏನು ಅಷ್ಟೊಂದು ನಮಗೇನು ಕಾಣಿಸಿಲ್ಲಪ್ಪ. ಅವರು ಮಾಡ್ತಿದ್ದಿದ್ದು ಪೀಕ್ ಲೆವೆಲ್ ಏನಿದೆ ಅದು ಹಾಗೇ ಇದೆ. ಸೊ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆಗಿ ಉಳ್ಕೋತಾರೆ. ಇಲ್ಲ, ಅವರು ಇರಬೇಕಿತ್ತು ಆ್ಯಕ್ಚುಲಿ. ರಾಯಚೂರು, ಗುಲ್ಬರ್ಗ ಎಲ್ಲ ನೋಡ್ತಿದಾರಾ ಜನ? ಎಲ್ಲರೂ ಅಭಿಪ್ರಾಯ ಏನು? ಎಲ್ಲರೂ ನೋಡ್ತಾ ಇದ್ದಾರೆ. ಹೇಗಿದೆ? 10ನೇ ಶೋ ಚೆನ್ನಾಗಿದೆ. ಓಕೆ, 11ನೇ ಶೋ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಾ ಇಲ್ಲ, ಬರೀ ಫೈಟ್ ಇದೆ. ಬರೀ ಫೈಟ್ ಇದೆ. ಏನಕ್ಕೆ ಫೈಟ್ ಆಗ್ತಾ ಇದೆ? ಲೈಕ್ ಒಳಗಡೆ ವಾಸ್ತು ಸರಿ ಇಲ್ವಾ, ಇಲ್ಲ ಒಳಗಡೆ ಇರೋರೇ ಸರಿ ಇಲ್ವಾ? ಹೊರಗಡೆ ಇರೋರೇ ಸರಿ ಇಲ್ಲ, ಒಳಗಡೆ ಇರೋರೇ ಸರಿ ಇಲ್ಲ. ಸೊ ನಿಮಗೆ ಅಷ್ಟು ಜನದಲ್ಲಿ ಯಾರಾದ್ರೂ ಒಬ್ರು ಒಳ್ಳೆ ಕಂಟೆಸ್ಟೆಂಟ್ಸ್, ಯಾರಾದ್ರೂ ಒಬ್ರು? ಶಿಶಿರ್. ಓಕೆ, ಅದು ಬಿಟ್ರೆ ಇನ್ನೂ ಒಬ್ರು ವ್ಯಕ್ತಿ. ಸೊ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಬೇಕಂತಾನೆ ಮಾಡ್ತಾ ಇದ್ದಾರೇನೋ ಅಂತಂದು. ಓಕೆ, ಜಾಲಿ ಅನ್ನಿಸ್ತಿದ್ದಾರೆ ಒಳಗಡೆ. ಅದೇ ಲವ್ವಿ ಡವ್ವಿ ಒಂಥರ ಮಾತಾಡೋದಾಗ್ಲಿ, ಒಂದು ಒಳ್ಳೆ ಕಂಪ್ಲೀಟ್ ಒಂದು ಪಿಚ್, ಎಂಟರ್ಟೈನ್ಮೆಂಟ್ ಪಿಚ್ ಕೊಡ್ತಾ ಇದ್ದಾರೆ. ಮಾನಸ ಅವರು ಪಿಚ್ ಕೊಡ್ತಾ ಇದ್ದಾರೆ. ನೋಡಿದ್ರಲ್ಲ ಜನ ಹೇಗೆ ಒಪಿನಿಯನ್ ಮಾತಾಡಿದ್ರು. ಒಬ್ರು ಹೇಳಿದ್ರು ಜಗದೀಶ್ ಅವ್ರು ಇರಬೇಕು ಒಳಗಡೆ, ಇನ್ನೊಬ್ರು ಹೇಳ್ತಿದ್ದಾರೆ ಜಗದೀಶ್ ಅವರು ಮಾತಾಡೋದು ಸರಿ ಇಲ್ಲ. ಇನ್ನು ಬರೀ ಹಾಟ್ ಅಂದರೆ ಮಾತಾಡೋದು ಅಂದರೆ ಲೈಕ್ ಅವ್ರು ಬರೀ ಅವ್ರನ್ನ ಫೋಕಸ್ ಮಾಡಿ ಜನಗಳು ಆಲ್ರೆಡಿ ಎಲ್ಲರ ಮನಸ್ಸಿನಾಗ ಗೆದ್ದಿದ್ದಾರೆ. ಸೊ ಎಲ್ಲರ ಅಭಿಪ್ರಾಯ ಜಗದೀಶ್ ಅವರು ಒಳಗಿರಬೇಕು ಬಿಗ್ ಬಾಸ್ನಲ್ಲಿ, ಅವಾಗ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಎಲ್ಲರ ಒಂದು ಅಭಿಪ್ರಾಯ. ಸೊ ನೋಡೋಣ ಇವತ್ತಿನ ಒಂದು ಕಿಚ್ಚ ಸುದೀಪ್ ಅವರು ಹೇಗೆ ನಮ್ಮನ್ನೆಲ್ಲ ಸೆಳೀತಾರೆ, ಯಾವ ಥರ ಅವರು ಜಡ್ಜ್ ಮಾಡ್ತಾರೆ, ಅದಕ್ಕೋಸ್ಕರ ಜನ ಕಾಯ್ತಿದ್ದಾರೆ. ಪ್ಲೀಸ್ ವೇಟ್ ಆ್ಯಂಡ್ ವಾಚ್.